ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿಯ ಇಂದಿನ ಮನಸ್ಸಿನ ಭಾವನೆಗಳೇನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನಂಬರ್ 3. ಇದು ಅವರ ಎನರ್ಜಿ ಆಗಿರುತ್ತೆ. ಇಲ್ಲೇನೋ ಬ್ರೋಕನ್ ಫೀಲ್ ಆಗ್ತಾ ಇದೆ. ಈ ಕನೆಕ್ಷನ್ ಅಂತ ಸರಾಗವಾಗಿ ನಡೀತಾ ಇಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಇಮೋಷನಲ್ ಫೀಲಿಂಗ್ಸ್ ಇದೆ, ಆದರೆ ಹಾಗೆಯೇ ಅಡೆತಡೆಗಳಿದೆ. ಯಾಕೋ ಏನು ಮುಂದುವರಿತಾ ಇಲ್ಲ. ನಿಮ್ಮಲ್ಲಿ ಏನೇನೋ ಆಸೆಗಳಿದೆ, ಏನೇನೋ ಭಾವನೆಗಳಿದೆ. ಅವರ ಒಂದು ವ್ಯಕ್ತಿತ್ವ ನೋಡಿದಾಗ ಏನೋ ಕನ್ಫ್ಯೂಷನ್ ಇದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಲ್ಲಿ ತುಂಬ ದಿನ ಪರಿಚಯ ಇದೆ. ಅವ್ರ ನೆನಪುಗಳು, ಅವ್ರ ಮಾತುಕತೆಗಳು ನಿಮಗೇನೋ ಸಂತೋಷ ಕೊಡುತ್ತೆ, ಪಾಸಿಟಿವ್ ಫೀಲ್ ಆಗುತ್ತೆ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಆ ವ್ಯಕ್ತಿಗೆ ನೀವು. ಅಲ್ಲೊಂದು ಪೊಸೆಸಿವ್ನೆಸ್ ಇದೆ. ಅವರನ್ನು ಬಿಟ್ಕೊಡೋ ಮನಸ್ಸಿಲ್ಲ. ಪ್ರತಿದಿನ ಅವ್ರ ಮೆಸೇಜ್ಗೆ, ಅವ್ರ ಮಾತುಕತೆಗಳಿಗೆ ನೀವು ಅಡಿಕ್ಟ್ ಆಗಿದ್ದೀರಾ. ಅವ್ರ ನೇಚರ್ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಮ ಬಗ್ಗೆ ಏನೋ ಹೇಳ್ಕೊಳ್ದಿದ್ರು ಏನೋ ಕೇರಿಂಗ್ ಭಾವನೆ ಇದೆ. ನಿಮ್ಗದು ಒಂಥರ ಸಂತೋಷ ಕೊಡುತ್ತೆ. ಅವರ ಎನರ್ಜಿ ನೋಡಿದಾಗ ಇಲ್ಲೇನೋ ಕನ್ಫ್ಯೂಷನ್ಸ್ ಇದೆ. ಅದರಲ್ಲಿ ತುಂಬ ಯೋಚನೆಗಳಿದೆ. ಆದ್ರೂ ಸಂತೋಷವಾಗಿರೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೂ ತೋರಿಸ್ಕೊಳ್ಳಲ್ಲ, ಏನೂ ಹೇಳ್ಕೊಳ್ಳಲ್ಲ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ ನೆನಪುಗಳು ಅವ್ರಿಗೆ ಅವರ ಯೋಚನೆಗಳೆಲ್ಲ ಮರೆಯೋ ಹಾಗೆ ಮಾಡುತ್ತೆ. ಸ್ವಲ್ಪ ಕಾಲನಾದ್ರೂ ನಿಮ್ಮ ಜೊತೆ ಸಂತೋಷವಾಗಿದ್ದೀನಿ ಅನ್ನೋ ಭಾವನೆ ಅವರಲ್ಲಿದೆ. ಅದರ ಕ್ರೆಡಿಟ್ ನಿಮ್ಗೆ ಹೋಗುತ್ತೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲೇನೋ ಹೆವಿ ಎನರ್ಜಿ ಬರ್ತಾ ಇದೆ. ನಿಮಗೆ ಯಾರೋ ವ್ಯಕ್ತಿಯ ನೆನಪುಗಳು ಬರ್ತಾ ಇದೆ. ಅವ್ರು ನಿಮಗೆ ಈ ಕನೆಕ್ಷನ್ನಲ್ಲಿ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇಲ್ಲ, ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡೋದು ಇಲ್ಲ, ನೆಗ್ಲೆಕ್ಟ್ ಮಾಡ್ತಾನೂ ಇಲ್ಲ. ಒಂದೊಂದ್ಸರಿ ನೀವು ತುಂಬ ಇಷ್ಟ ಅನ್ನೋ ಹಾಗೆ ನಡ್ಕೋತಾರೆ. ಒಂದೊಂದ್ಸರಿ ನಿಮ್ಮ ಪ್ರಶ್ನೆಗಳಿಗೆ ಏನೂ ಉತ್ತರ ಕೊಡಲ್ಲ. ನಿಮ್ಮನ್ನು ಒಂಥರ ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ಕನ್ಫ್ಯೂಷನಲ್ಲಿದ್ದೀರಾ. ನೀವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀರಾ. ಅವ್ರಿಗೂ ನಿಮ್ಮನ್ನು ಕಂಡ್ರೆ ಇಷ್ಟ ಇದೆ ಅಂತ ನಿಮ್ಗನ್ನಿಸ್ತಾ ಇದೆ. ಇಲ್ಲ ಅನ್ನೋ ಪದ ಒಪ್ಕೊಳ್ಳೋಕ್ಕೆ ನಿಮ್ಗಿಷ್ಟ ಇಲ್ಲ. ಅವ್ರ ಕಡೆಯಿಂದ ನೀವು ಕನ್ಫ್ಯೂಷನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಆ ಒಂದು ಸಿನಾರಿಯೋ ಇಲ್ಲಿ ಬರ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಅವ್ರಿಗೆ ನೀವು ಇಷ್ಟ ಇದ್ದೀರಾ, ಆದರೆ ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್ ಅನ್ನೋದಿದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಇದು ಮುಂದೆ ಸರಿಯಾಗಲ್ಲ ಅನ್ನೋ ಭಾವನೆ ಅವರಲ್ಲಿದೆ. ಇದೊಂದು ಸೈಲೆಂಟ್ ಲವ್ ಸ್ಟೋರಿ ಥರ ಅನ್ನಿಸ್ತಾ ಇದೆ. ಇಬ್ಬರೂ ಇಷ್ಟಪಟ್ಟಿದ್ದೀರಾ, ಭಾವನೆಗಳೆಲ್ಲ ಮನಸ್ಸಲ್ಲಿದೆ ಅಷ್ಟೇ. ಇಬ್ಬರು ಏನೂ ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಎಸ್ಪೆಷಲಿ ದಿಸ್ ಪರ್ಸನ್. ಇವರೇನೋ ಡ್ರಾಮಾ ಮಾಡ್ತಿರೋ ಹಾಗಿದೆ. ಇವ್ರ ಲೈಫಲ್ಲಿ ಏನೋ ಎಂಟಿನೆಸ್ ಇದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಕಾಲ ಕಳೆಯೋದಿದೆ. ಇಲ್ಲಿ ಕೆಲವ್ರದ್ದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರಬೇಕು, ಅಥವಾ ಈ ವ್ಯಕ್ತಿ ಜೀವನದಲ್ಲಿ ಆಲ್ರೆಡಿ ಯಾರೋ ಇರಬೇಕು ಅನ್ನಿಸ್ತಾ ಇದೆ. ಕೆಲವು ವ್ಯಕ್ತಿಗಳ ಲೈಫಲ್ಲಿ ಪರ್ಸ್ನಲ್ ಆ್ಯಂಡ್ ಪಬ್ಲಿಕ್ ಸೀಕ್ರೆಟ್ಸ್ ಅಂತ ಇರುತ್ತೆ. ಹೊರಗೆ ತೋರಿಸ್ಕೊಳ್ಳೋಕೆ ಒಂದು ಲೈಫು, ಒಳಗೆ ತನ್ನ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳೋಕೆ ಇನ್ನೊಂದು ಸೀಕ್ರೆಟ್ ಲೈಫ್ ಹಾಗನ್ನಿಸ್ತಾ ಇದೆ. ಇದರಲ್ಲಿ ಡೀಪಾಗಿ ನೋಡಿದಾಗ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಅವ್ರಿಗೆ ಅದನ್ನು ಹೊರಗೆ ತೋರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ಇವ್ರದ್ದಾಗಿದೆ.
ಹಾಗೆ ಇವರು ಹೇಳ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇಲ್ಲ. ಇದರಿಂದ ಅವರ ಕರೆಂಟ್ ಲೈಫ್ನಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಹೆದರಿಕೆ ಇದೆ ಅವರಿಗೆ. ಅಥವಾ ನಿಮಗೆ ಈ ವಿಷಯ ಗೊತ್ತಾದರೆ ನೀವು ಅವ್ರ ಮೇಲೆ ಹಿಡಿತ ಸಾಧಿಸ್ತೀರಾ ಅನ್ನೋ ಹೆದರಿಕೆನೂ ಇರಬಹುದು. ಇವೆಲ್ಲದರಿಂದ ಪ್ರೆಸೆಂಟ್ ಸಿಚುವೇಶನಲ್ಲಿ ಕಾಂಪ್ಲಿಕೇಶನ್ ಆಗುತ್ತೆ. ಇದೆಲ್ಲ ತಲೆನೋವು ಈ ವ್ಯಕ್ತಿಗೆ ಬೇಡ ಅನ್ನಿಸ್ತಾ ಇದೆ. ಇಲ್ಲಿ ರಿಗ್ರೆಟ್ಸ್ ಇದೆ, ಸೈಲೆನ್ಸ್ ಇದೆ, ಹಾಗೆ ಸ್ಟ್ರೆಸ್ ಇದೆ. ಇವರೊಂದು ಲಾಜಿಕ್ ಆಗಿ ಥಿಂಕ್ ಮಾಡುವಂಥ ವ್ಯಕ್ತಿ. ತನ್ನ ಬಗ್ಗೆ ಅಂಥ ಕಾಳಜಿ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇದೆ, ಹಾಗೆ ಸೆಲ್ಫ್ಲೆಸ್ ಪರ್ಸನ್ ಅನ್ನಿಸ್ತಾ ಇದೆ. ಯಾವುದೇ ಕಠಿಣ ಪರಿಸ್ಥಿತಿಗಳನ್ನ ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮೇಲ್ ನೋಡೋಕೆ ಕಾಮ್ ಪರ್ಸನ್ ಅಂತ ತೋರಿಸ್ಕೊಂಡ್ರು ಒಳಗೆ ಸಾಕಷ್ಟು ಯೋಚನೆಗಳಿದೆ, ಅಶಾಂತತೆ ಇದೆ. ಇದನ್ನೆಲ್ಲ ಮರೆಯೋಕೆ ನಿಮ್ಮ ಆಸರೆ ಹಿಡ್ಕೊಂಡಿದ್ದಾರೆ. ಒಂದೊಂದು ಸರಿ ಎಲ್ಲ ಹೇಳ್ಕೊಂಡು ಮನಸ್ಸು ಹಗ್ರ ಮಾಡ್ಕೋಬೇಕು ಅನ್ಕೋತಾರೆ. ಆದರೂ ಸೈಲೆಂಟ್ ಆಗಿರೋದಿದೆ. ಈ ಥರ ಸೈಲೆಂಟ್ ಆಗಿರೋ ವ್ಯಕ್ತಿಗಳ ಒಳಮನಸ್ಸು ತುಂಬ ಡಿಸ್ಟರ್ಬ್ ಆಗಿರುತ್ತೆ. ಸರಿ ತಪ್ಪುಗಳ ಜೊತೆ ಮಿಕ್ಸ್ ಆಗಿ ಇನ್ನೂ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನೆಲ್ಲ ನೀವು ಗಮನಿಸಿದ್ದೀರಾ? ಯಾಕೆ ಈ ವ್ಯಕ್ತಿ ಹೀಗೆ ಹಾಗನ್ನಿಸ್ತಾ ಇದೆ ನಿಮಗೆ? ಅವರ ಇಮ್ಯಾಜಿನೇಷನಲ್ಲಿ, ಥಾಟ್ ಪ್ರೋಸೆಸ್ಸಲ್ಲಿ ನೀವಿದ್ದೀರಾ. ಆದರೆ ಏನೋ ರಿಗ್ರೆಟ್ಸ್ ಅವ್ರ ಮನಸ್ಸು ಕೆಡಿಸಿದೆ ಅನ್ನಿಸ್ತಾ ಇದೆ. ರಿಯಾಲಿಟಿ ಅವರನ್ನು ಹೆದರಿಸ್ತಾ ಇದೆ. ಎಷ್ಟೋ ಸರಿ ನಿಮಗೆ ಇಂಡೈರೆಕ್ಟ್ ಆಗಿ ಅಥವಾ ಡಿಪ್ಲೊಮ್ಯಾಟಿಕ್ ಆಗಿ ಅವ್ರು ನಿಮ್ಗೇನಾದ್ರು ಹೇಳ್ಕೊಂಡಿರಬಹುದು. ಅವ್ರ ಮೇಲೆ ನಿಮಗೆ ರೆಸ್ಪೆಕ್ಟ್ ಇದೆ, ಅವರೊಂದು ಒಳ್ಳೆ ವ್ಯಕ್ತಿ ಹಾಗೆ ಅಂದ್ಕೊಂಡಿದ್ದೀರಾ ನೀವು. ಅವ್ರ ಲೈಫಲ್ಲಿ ಏನೋ ಚಾಲೆಂಜಸ್ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಒಂದಲ್ಲ ಒಂದಿನ ಏನಾದರೂ ಹೇಳ್ಬೋದು ಹಾಗೆ ನೀವು ಕಾಯ್ತಾ ಇದ್ದೀರಾ. ದಿನೇ ದಿನೇ ಅಟ್ಯಾಚ್ಮೆಂಟ್ ಬೆಳೀತಾ ಇದೆ. ಇಮೋಷನಲ್ ಆಗಿ ನೀವು ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಮುಂದೆ ಏನಿದೆ ಈ ಕನೆಕ್ಷನಲ್ಲಿ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ರಿಮೈನ್ ಪಾಸಿಟಿವ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಡೋಂಟ್ ಸ್ಟಾಪ್. ಇನ್ನೊಂದು ಬಿಗ್ ಹ್ಯಾಪಿ ಚೇಂಜಸ್. ಇಲ್ಲಿ ಟೇಕ್ ಆ್ಯಕ್ಷನ್ ಬರ್ತಾ ಇದೆ. ಮುಂದೆ ಏನೋ ಪಾಸಿಟಿವ್ ಚೇಂಜಸ್ ಆಗೋದಿದೆ. ಅವ್ರ ಮನಸ್ಸು ಪರಿವರ್ತನೆ ಆಗಬಹುದು ಹಾಗೂ ಅನ್ನಿಸ್ತಾ ಇದೆ. ಹಾಗಿರೋದ್ರಿಂದ ರಿಮೈನ್ ಪಾಸಿಟಿವ್ ಅನ್ನೋದು ಬರ್ತಾ ಇದೆ. ಡೋಂಟ್ ಸ್ಟಾಪ್ ಅನ್ನೋದಿದೆ. ಇಲ್ಲೇನೋ ಬಿಗ್ ಹ್ಯಾಪಿ ಚೇಂಜಸ್ ಇದೆ ಮುಂದೆ. ಇದು ಸ್ಲೋ ಆಗಿ ನಡೆದ್ರೂ ಮುಂದೆ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತೀರಾ ನೀವಿಬ್ರೂ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.